ಮೂರನೇ ಬಾರಿಗೆ ಪ್ರಧಾನಿಯಾಗೋದಕ್ಕೆ ಪ್ರಧಾನಿ ಮೋದಿಯವರು ಕ್ಷಣಗಣನೆ ಆರಂಭ ಆಗಿದೆ. ಮೋದಿ ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ಸಾಯಂಕಾಲ 7:15 ರಾಷ್ಟ್ರಪತಿ ಭವನದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಯವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ದೇಶ ವಿದೇಶಗಳ ಗಣ್ಯಾತಿ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಅದರ ಜೊತೆಗೆ ಬಡವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಸಂಸತ್ ಭವನದ ನಿರ್ಮಾಣದಲ್ಲಿ ಕೆಲಸ ಮಾಡಿದಂತಹವರು ಇವರೆಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗ್ತಾ ಇದೆ. ಬಹಳ ವಿಶೇಷತೆಯಿಂದ ಬಿಜೆಪಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದೆ. ಯಾಕೆ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೇರ್ತಕ್ಕಂಥ ಮೋದಿಯವರು ಒಂದು ದಾಖಲೆಯನ್ನು ಬರಿತಾ ಇರ್ತಾರೆ. ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಿ ಮೂರನೇ ಬಾರಿಗೆ ಆಗ್ತಾ ಇರತಕ್ಕಂಥದ್ದು. ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಮೋದಿ ನಾಳೆ ಸಾಯಂಕಾಲ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ನಾಳೆ ಸಂಜೆ 7:15 ಪದಗ್ರಹಣ ಸಮಾರಂಭ ಇದೆ. ಅದ್ಧೂರಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಾಕ್ಷಿ ಆಗ್ತಾರೆ, ನಮೋ ಪ್ರಮಾಣ ವಚನ ಕಾರ್ಯಕ್ರಮದ ವಿಶೇಷತೆಗಳೇನು, ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಗ್ರ ಮಾಹಿತಿ, ಒಂದು ವರದಿ ಇದೆ, ನೋಡೋಣ ಬನ್ನಿ. ಮತ್ತೆ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ನಾಳೆ ಸಂಜೆ 7:15 ಪ್ರಧಾನಿ ಪದಗ್ರಹಣ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಶ್ವಮೇಧ ಯಾಗವನ್ನು ನಡೆಸಿ ಎನ್ಡಿಎ ವಿಜಯ ಪತಾಕೆ ಹಾರಿಸಿದ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನಾಳೆ ಸಂಜೆ 7:15 ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದ್ದು, ಇದಕ್ಕಾಗಿ ಎಲ್ಲ ತಯಾರಿಗಳು ಭರದಿಂದ ಸಾಗಿದೆ. ಪೌರ ಕಾರ್ಮಿಕರಿಂದ ವಿದೇಶಿ ಗಣ್ಯರಿಗೆ ಆಹ್ವಾನ. ಅಂದಹಾಗೆ ಮೋದಿ ಪ್ರಮಾಣ ವಚನ ಸಮಾರಂಭಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರವರೆಗೂ ಕೂಡ ಆಹ್ವಾನ ಕೊಡಲಾಗಿದೆ. ಹಾಗಾದರೆ ಯಾರಿಗೆಲ್ಲ ಆಮಂತ್ರಣ ಹೋಗಿದೆ ಅನ್ನೋದನ್ನು ನೋಡೋದಾದರೆ, ಮೋದಿ 3.2 ವಿಶೇಷ ಅತಿಥಿಗಳು. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರು, ಸೆಂಟ್ರಲ್ ವಿಸ್ಟಾ ಯೋಜನೆ, ನೂತನ ಸಂಸತ್ ಕಟ್ಟಡ ನಿರ್ಮಾಣ ಕಾರ್ಮಿಕರು, ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳು, ಉತ್ತರಾಖಂಡ್ ಗಣಿ ಕಾರ್ಮಿಕರನ್ನು ರಕ್ಷಿಸಿದ ತಂಡ, ವಂದೇ ಭಾರತ್ ಮೆಟ್ರೋದಂತಹ ರೈಲ್ವೆ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು, ಎಲ್ಲ ಧರ್ಮಗಳ 50 ಧರ್ಮಗುರುಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರು, ವಿಕಸಿತ ಭಾರತ ಅಂಬಾಸಿಡರ್ಗಳು, ಆದಿವಾಸಿ ಮಹಿಳೆಯರಿಗೂ ಆಹ್ವಾನ, ನಮೋ ಸಾಧನೆಗೆ ವಿದೇಶಿ ಗಣ್ಯರು, ರನಿಲ್ ವಿಕ್ರಮ್ ಸಿಂಘೆ ಶ್ರೀಲಂಕಾ ಅಧ್ಯಕ್ಷ, ಶೇಖ್ ಹಸೀನಾ ಬಾಂಗ್ಲಾದೇಶ ಪ್ರಧಾನಿ, ಟೆಶರಿಂಗ್ ಟೋಬ್ಗೆ ಭೂತಾನ್ ಪ್ರಧಾನಿ, ಪ್ರವಿಂದ್ ಜಗನ್ನಾಥ್ ಮಾರಿಷಿಯಸ್ ಪ್ರಧಾನಿ, ಪುಷ್ಪ ಕಮಲ್ ದಹಾಲ್ ನೇಪಾಳದ ಪ್ರಧಾನಿ, ಮೊಹಮ್ಮದ್ ಮುಯಿಜು ಮಾಲ್ಡೀವ್ಸ್ನ ಅಧ್ಯಕ್ಷ. ಈ ಎಲ್ಲ ನಾಯಕರು ಮೋದಿ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಚಾನ್ಸ್, ಕರ್ನಾಟಕದಿಂದ ಯಾರಿಗೆ ಜಾಕ್ಪಾಟ್, ಒಂದೇ ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗುತ್ತಾ? ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಚಾನ್ಸ್ ಅನ್ನೋದು ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ಒಂದೇ ಹಂತದಲ್ಲಿ ಕ್ಯಾಬಿನೆಟ್ ರಚನೆನಾ ಅಥವಾ ಮೈತ್ರಿ ಪಕ್ಷಗಳ ಒತ್ತಡದಿಂದ 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗುತ್ತಾ ಅನ್ನೋದೇ ಸಸ್ಪೆನ್ಸ್. ಹಾಗಾದರೆ ನಾಳೆ ಮೋದಿ ಸಂಪುಟ ಸೇರುವ ಸಂಭಾವ್ಯ ನಾಯಕರು ಯಾರ್ಯಾರು? ಅಮಿತ್ ಶಾ, ರಾಜನಾಥ್ ಸಿಂಗ್, ಪ್ರಹ್ಲಾದ್ ಜೋಶಿ, ಶಿವರಾಜ್ ಸಿಂಗ್ ಚೌಹಾಣ್, ಜ್ಯೋತಿರಾದಿತ್ಯ ಸಿಂಧಿಯಾ, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್, ಅನುರಾಗ್ ಠಾಕೂರ್, ಗಜೇಂದ್ರ ಸಿಂಗ್ ಶೇಖಾವತ್. 16 ಸ್ಥಾನ ಗೆದ್ದ ಕರ್ನಾಟಕಕ್ಕೆ ಮೋದಿ ಸಂಪುಟದಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಚಾನ್ಸ್ ಸಿಗುತ್ತಾ? ಯಾರೆಲ್ಲ ಸಂಸದರಿಗೆ ಮೋದಿ ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಕುತೂಹಲ ಮನೆ ಮಾಡಿದೆ. ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬರ್ತಿದ್ದು, ಯಾರಿಗೆಲ್ಲ ಲಕ್ ಖುಲಾಯಿಸುತ್ತೆ ಅನ್ನೋದು ನಾಳೆಯೇ ಗೊತ್ತಾಗಲಿದೆ. ದೆಹಲಿಯಲ್ಲಿ ಹೈ ಅಲರ್ಟ್, ರಾಷ್ಟ್ರಪತಿ ಭವನದ ಟೈಟ್ ಸೆಕ್ಯೂರಿಟಿ. ನರೇಂದ್ರ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಿದ್ದು, ರಾಷ್ಟ್ರಪತಿ ಭವನದ ಸುತ್ತ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. 5 ಹಂತದಲ್ಲಿ ಭದ್ರತೆಯನ್ನು ನಿಯೋಜಿಸಿದ್ದು, ಅರೆಸೈನಿಕ ಸಿಬ್ಬಂದಿ, ಎನ್ಎಸ್ಜಿ ಕಮಾಂಡೋಗಳು ಸೇರಿದಂತೆ ಬಹು ಹಂತದ ಭದ್ರತೆಯನ್ನು ಒದಗಿಸಲಾಗಿದೆ. ರಾಷ್ಟ್ರಪತಿ ಭವನದ ಒಳಗೆ ಮತ್ತು ಹೊರಗೆ ಸುಮಾರು 2500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇನ್ನು ವಿದೇಶಿ ಗಣ್ಯರು ಉಳಿಯುವಂತಹ ಲೀಲಾ, ತಾಜ್ ಜೊತೆಗೆ ಐಟಿಸಿ ಮೌರ್ಯ, ಕ್ಲಾರಿಡಜಸ್ ಮತ್ತು ಒಬೇರಾಯ್ ಹೋಟೆಲ್ಗಳಲ್ಲೂ ಕೂಡ ಹೈಲಾಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಸಹಜವಾಗಿ ವಿದೇಶಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇರೋದ್ರಿಂದ, ಈಗ ಬಾಂಗ್ಲಾದೇಶದಿಂದ ಶೇಖ್ ಹಸೀನಾ ಈಗಾಗಲೇ ಬಂದಿದ್ದಾರೆ, ಶ್ರೀಲಂಕಾ ರನಿಲ್ ವಿಕ್ರಮಸಿಂಘೆ ಅವರು ಬರ್ತಾ ಇದ್ದಾರೆ, ಮತ್ತೆ ಮಾಲ್ಡೀವ್ಸ್ ಅಧ್ಯಕ್ಷರು ಬರ್ತಾ ಇದ್ದಾರೆ, ಭೂತಾನ್ ಅಧ್ಯಕ್ಷರು ಬರ್ತಾ ಇದ್ದಾರೆ. ಇವರೆಲ್ಲ ಬಂದಾಗ ಸಹಜವಾಗೇನೆ ಭದ್ರತೆಯನ್ನು ಈ ಮಟ್ಟಿಗೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಭದ್ರತೆ. ಎನಿಹೌ, ಈಗ ಹೇಗಿದೆ ತಯಾರಿ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಶಬ್ಬೀರ್ ನನ್ನ ಜೊತೆ ಇವಾಗ ನವದೆಹಲಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರನಿಲ್, ಸಹಜವಾಗಿ ಕಾಂಗ್ರೆಸ್ಸೇತರ ವ್ಯಕ್ತಿಯೊಬ್ಬರು ಸತತವಾಗಿ ಮೂರನೇ ಬಾರಿಗೆ
ಪ್ರಧಾನಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. BJP ಪಾಲಿಗೆ ಇದೊಂದು ಐತಿಹಾಸಿಕ ದಿನ, ಒಂದು ರೀತಿ ಯಾವತ್ತಿಗೂ ಕೂಡ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥ ದಿನ. ಇದನ್ನು ಮತ್ತಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ BJP ಸಹಜವಾಗಿ ಪ್ರಯತ್ನ ಪಟ್ಟಿರುತ್ತೆ. ತಾವು ದೆಹಲಿಯಲ್ಲೇ ಇದ್ದೀರಾ, ಸೊ ಹೇಗೆ ತಯಾರಿ, ಏನು ವಿಶೇಷ ಅಂತ? ಅರವಿಂದ್, ರಾಷ್ಟ್ರಪತಿ ಭವನದ ಒಳಗಡೆ ಈಗಾಗಲೇ ತಯಾರಿಗಳು ಕೂಡ ಶುರುವಾಗಿದ್ದಾವೆ. ವಿದೇಶಿ ಗಣ್ಯರು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನು ಕೂಡ ಈಗ ದೆಹಲಿ ಪೊಲೀಸರು ಮಾಡ್ತಿದ್ದಾರೆ. ಮುಖ್ಯವಾಗಿ ನೀವು ಹೇಳಿದ ಹಾಗೆ BJPಗೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ 3 ಬಾರಿ ಕಾಂಗ್ರೆಸ್ಸೇತರ ಪಕ್ಷ ಯಾವುದು ಕೂಡ 3 ಬಾರಿ ಸತತವಾಗಿ ಅಧಿಕಾರಕ್ಕೆ ಬಂದಿರಲಿಲ್ಲ. 1962ರ ಬಳಿಕ ಈ ಒಂದು ಬೆಳವಣಿಗೆಗಳು ಆಗಿರಲಿಲ್ಲ. ಮೊದಲನೇ ಬಾರಿಗೆ BJP ಸತತವಾಗಿ 3 ಬಾರಿ ಅಧಿಕಾರಕ್ಕೆ ಬರುವ ಮೂಲಕ ಒಂದು ದಾಖಲೆಯನ್ನ ಮಾಡ್ತಾ ಇರುವಂತದ್ದು. BJP ಪಕ್ಷದ ನಾಯಕರೊಬ್ಬರು ಕೂಡ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾ ಇರುವಂತದ್ದು ನೆಹರು ಅವರು ಆದ ಬಳಿಕ. ಸೊ ಹಾಗಾಗಿ ಪಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ಇಂಪಾರ್ಟೆಂಟ್ ಸಂಗತಿ. ಇನ್ನು ನರೇಂದ್ರ ಮೋದಿ ಅವರ ವೈಯಕ್ತಿಕ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡಿ, ಅವರು 4 ಬಾರಿ ಸತತವಾಗಿ CM ಆಗಿರುವಂತದ್ದು, ಈಗ 3 ಬಾರಿ ಸತತವಾಗಿ PM ಆಗ್ತಾ ಇರುವಂತದ್ದು. ಈ ರೀತಿಯಾದಂತಹ ಸಾಧನೆಯನ್ನ ಭಾರತದ ಇತಿಹಾಸದಲ್ಲಿ ಯಾವ ಪೊಲಿಟಿಷಿಯನ್ ಕೂಡ ಆಗಿಲ್ಲ. ಇದೊಂದು ಇತಿಹಾಸ ನಿರ್ಮಾಣ ಅಂತಾನು ಹೇಳ್ಬೋದು. ಹೀಗಾಗಿ ಅವ್ರಿಗೂ ಕೂಡ ಬಹಳಷ್ಟು ಮುಖ್ಯವಾದಂತಹ ದಿನ ಕೂಡ ಈಗ ಆಗಿರುವಂಥದ್ದು. ಹೀಗಾಗಿ ಒಂದಿಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ವಿಶೇಷವಾಗಿ ಅತಿಥಿಗಳನ್ನು ಆಹ್ವಾನ ಮಾಡೋ ವಿಚಾರದಲ್ಲಿ ನಾವು ನೋಡ್ತಾ ಇದ್ವಿ, ಪೌರ ಕಾರ್ಮಿಕರಿಂದಲೇ ಹಿಡಿದು ವಿದೇಶಿ ಗಣ್ಯರವರೆಗೂ ಕೂಡ ಎಲ್ಲ ವರ್ಗದ ಜನರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಒಳಗೊಳ್ಳುವಂತೆ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಧಾರ್ಮಿಕ ಗುರುಗಳನ್ನು ಕೂಡ ಕರೆಸುವಂತ ಕೆಲಸಗಳಾಗ್ತಾ ಇರುವಂಥದ್ದು. ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ನಡೀತಾ ಇರುವಂಥದ್ದು. ನಾಳೆ ಬೆಳಗ್ಗೆ ವಿದೇಶಿ ಗಣ್ಯರು ಆಗಮಿಸಲಿಕ್ಕೆ ಶುರುವಾಗುತ್ತೆ. ಸಾಕಷ್ಟು ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚು ಮಾಡುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಮಾಡಲಾಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಯಾಕೆಂದರೆ ಇದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲದ ನಂತರವೂ ಕೂಡ ಈ ರೀತಿ ನಮ್ಮ ದ ಬ್ಯೂಟಿ ಆಫ್ ದಿ ಡೆಮಾಕ್ರಸಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಮೋದಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗ್ತಾ ಇದೆ. ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ನಡುವೆ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಕುತೂಹಲ. ರಾಜ್ಯಕ್ಕೆ 1+3 ಬಂಪರ್ ಸಿಗುತ್ತಾ, 1+2ಗಷ್ಟೇ ತೃಪ್ತಿ ಪಡಬೇಕಾಗುತ್ತಾ? JDS ನಾಯಕ HDKಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆ. BJP ಸಂಸದರಲ್ಲಿ ಈ ಬಾರಿ ಯಾರಿಗೆ ಲಕ್ ಕುದುರಿಸುತ್ತೆ, ಜೊತೆಗೆ ಯಾರಿಗೆ ಈ ಬಾರಿ ಚೆಕ್ ಅನ್ನು ಕೊಡ್ತಾರೆ ಪ್ರಧಾನಿ ಮೋದಿ? ಸಹಜವಾಗಿಯೇ ಕುತೂಹಲ ನಿರ್ಮಾಣವಾಗ್ತಾ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ಯಾರ್ಯಾರಿದ್ದಾರೆ ರೇಸ್ನಲ್ಲಿ? ಮೊದಲೇದು ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡದಿಂದ ನಿರಂತರವಾಗಿ ಗೆದ್ದಿದ್ದಾರೆ. ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 5 ಬಾರಿ ಸಂಸದರಾಗಿರುವಂಥದ್ದು. ಮೋದಿ ಆಪ್ತರು, ಜೊತೆಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು. ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. HD ಕುಮಾರಸ್ವಾಮಿ ಅವರು JDS ಪಕ್ಷ ಈಗ NDAದ ಭಾಗವಾಗಿದೆ. ಮಂಡ್ಯ ಲೋಕಸಭೆಯನ್ನ ಗೆದ್ದಿದ್ದಾರೆ. ಈ ಬಾರಿ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 3 ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂಥದ್ದು. ಮಾಜಿ CM ಆಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ. ಬಹುತೇಕ ಅವರು ಮೊದಲ ಬಾರಿ ಕೇಂದ್ರ ಸಚಿವರಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ನು ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮೊದಲ ಬಾರಿ ಗೆದ್ದಿದ್ದಾರೆ. ಒಕ್ಕಲಿಗ ಕೋಟಾದಡಿಯಲ್ಲಿ ಬರ್ತಾರೆ. ಮೊದಲ ಬಾರಿ ಸಂಸದರು, ಜೊತೆಗೆ ವಿದ್ಯಾವಂತರು, ಜೊತೆಗೆ ವೈದ್ಯರಾಗಿ ಕೆಲಸವನ್ನು ನಿರ್ವಹಿಸಿದವರು. ಸಹಜವಾಗಿ ಇವರ ಹೆಸರು ಕೂಡ ಮುಂಚೂಣಿಗೆ ಬಂದಿರುವಂಥದ್ದು. ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಿಂದ ಮೊದಲ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂತಹದ್ದು. ದಲಿತ ಕೋಟಾದಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂದ್ರೆ ಏಕೈಕ ವ್ಯಕ್ತಿ ಗೆದ್ದಿರುವಂತಹದ್ದು ಅದು ಗೋವಿಂದ ಕಾರಜೋಳ ಅವರು. ಈ ಹಿಂದೆ BS ಯಡಿಯೂರಪ್ಪ ಅವರ ಕ್ಯಾಬಿನೆಟ್ನಲ್ಲಿ DCM ಆಗಿ ಕೆಲಸವನ್ನ ನಿರ್ವಹಿಸಿದಂತಹ ಅನುಭವ ಇದೆ. ಇನ್ನು BY ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನಿರಂತರವಾಗಿ ಎತ್ಕೊಂಡು ಬರ್ತಾ ಇದ್ದಾರೆ. BS ಯಡಿಯೂರಪ್ಪನವರ ಪುತ್ರರು ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 4 ಬಾರಿ ಗೆದ್ದಿರೋದ್ರಿಂದ ಈ ಬಾರಿ ಲಿಂಗಾಯತ ಕೋಟಾದಡಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂತಹದ್ದು. ಮಾಜಿ CM, ಜೊತೆಗೆ ವರಿಷ್ಠರ ಮಟ್ಟದಲ್ಲೂ ಕೂಡ ವಿಶ್ವಾಸವನ್ನು ಗಳಿಸಿದ್ದಾರೆ. ಸಹಜವಾಗಿಯೇ ಲಿಂಗಾಯತ ಕೋಟಾದಡಿಯಲ್ಲಿ ಇವರನ್ನ ಪಿಕ್ ಮಾಡಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ.
ಮತ್ತೊಬ್ಬರು ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಮಾಜಿ ಸಿಎಂ ಆಗಿ ಕೆಲಸ ನಿರ್ವಹಿಸಿದವರು, ವಿಪಕ್ಷ ನಾಯಕರಾಗಿದ್ದವರು, ಸ್ಪೀಕರ್ ಆಗಿದ್ದವರು, ದೊಡ್ಡ ಮಟ್ಟದ ಅನುಭವ ಇದೆ. ಇವರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ಚರ್ಚೆಗಳು ಜೋರಾಗಿದೆ. ಲಿಂಗಾಯತ ಕೋಟಾದಡಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಸಂಘದ ನಂಟಿದೆ, ಜೊತೆಗೆ OBC ಸಮುದಾಯದಿಂದ ಇವರನ್ನ ಪಿಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲ ಬಾರಿ ಗೆದ್ದಿದ್ದಾರೆ. BS ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರುವಂತಹ ಅನುಭವ ಇವರಿಗಿದೆ. ಕೆಲವು ಸಾರ್ತಿ ನಾವು ಸಾಮಾನ್ಯವಾಗಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕಿಂತಲೂ ಡಿಫ್ರೆಂಟ್ ಆಗಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನನ್ನು ಮೋದಿಯವರು ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗಿ ಇವರು ಅಲ್ಲದೇನೂ ಬೇರೆಯವ್ರನ್ನ ಪಿಕ್ ಮಾಡ್ಬೋದು, ನ್ಯೂ ಫೇಸಸ್ನ ಪಿಕ್ ಮಾಡ್ಬೋದು, ಗೊತ್ತಿಲ್ಲ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಸಹಜವಾಗಿಯೇ ಕುತೂಹಲ ಅಂತೂ ಮನೆ ಮಾಡ್ತಾ ಇದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಯಾರ್ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು, ಇದಕ್ಕೆ ರಾಜ್ಯದ ಪಾಲು ಎಷ್ಟಿರಬಹುದು, ಎಷ್ಟು ಜನರಿಗೆ ಅವಕಾಶ ಈ ಬಾರಿ ಸಿಗಬಹುದು, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಶಬೀರ್? ಪ್ರೇಮ್ ನೋಡಿ, ನಾಳೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಪ್ರಮಾಣ ವಚನ ತೆಗೆದುಕೊಳ್ತಿದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳಿರುವಂಥದ್ದು. ಯಾಕೆಂದ್ರೆ NDA ಒಕ್ಕೂಟ ಸರ್ಕಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಚಿವ ಸ್ಥಾನಕ್ಕೆ ಅಥವಾ ಎಷ್ಟು ಖಾತೆಗಳನ್ನ ಕೊಡಬೇಕು ಅನ್ನೋ ವಿಚಾರ ಇನ್ನೂ ಕೂಡ ಅಂತಿಮ ಆಗದೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಪೂರ್ಣ ಕ್ಯಾಬಿನೆಟ್ ಆಗುತ್ತಾ ಅಥವಾ ಅರ್ಧ ಕ್ಯಾಬಿನೆಟ್ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳಿರುವಂಥದ್ದು. ನಾಳೆ ಕಾರ್ಯಕ್ರಮ ನಡೆಯೋವರೆಗೂ ಕೂಡ ಇದನ್ನ ಸೀಕ್ರೆಟ್ ಆಗಿಡುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆದಾಗ್ಯೂ ಕೂಡ ಯಾರ್ಯಾರು ಕ್ಯಾಬಿನೆಟ್ ಅನ್ನ ಸೇರ್ಬೋದು ಅನ್ನುವಂಥದ್ದನ್ನ ನೋಡಿದ್ರೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಕುಮಾರಸ್ವಾಮಿ ಅವರು ಸಚಿವರಾಗುವಂಥದ್ದು ಬಹುತೇಕ ನಿಶ್ಚಿತ ಅನ್ನುವಂಥದ್ದು ಈಗ ಹೇಳಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಬಿಜೆಪಿಯಲ್ಲಿ ಯಾರಿಗೆಲ್ಲ ಅವಕಾಶಗಳು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ. ಬ್ರಾಹ್ಮಣ, ಲಿಂಗಾಯತ, OBC ಮತ್ತೆ ದಲಿತ ಸಮುದಾಯ, 4 ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅನ್ನ ಮ್ಯಾನೇಜ್ ಮಾಡಬೇಕಾಗಿರುವಂಥದ್ದು. ಈಗ ಯಾರಿಗೆ ಮೊದಲ ಹಂತದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ಈಗಾಗಲೇ ಅವರು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿ ಪ್ರಧಾನಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಮತ್ತೊಂದು ಚಾನ್ಸ್ ಸಿಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ OBC ಕೋಟಾ ಮುಖ್ಯವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ಜೊತೆಗೆ PC ಮೋಹನ್ ಅವರ ಹೆಸರು ಕೂಡ ಈಗ ಸದ್ಯಕ್ಕೆ ಲಿಸ್ಟ್ ಅಲ್ಲಿ ಇರುವಂತದ್ದು. ಇವರಿಬ್ಬರಲ್ಲಿ ಯಾರು ಒಬ್ಬರು ಒಂದು ವೇಳೆ OBC ಕೋಟಾ ಕೊಡಬೇಕು ಅನ್ನೋದಾದ್ರೆ ಈ ಹೆಸರಲ್ಲಿ ಒಂದು ಹೆಸರನ್ನ ಪಿಕ್ ಮಾಡಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಇದ್ರ ಜೊತೆಗೆ ದಲಿತ ಎಡಗೈ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಮತ್ತೆ ಬಿಜಾಪುರದಿಂದ ಆಯ್ಕೆ ಆಗಿರುವಂತ ರಮೇಶ್ ಜಿಗಜಿಣಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜಿಗಜಿಣಗಿ ಅವರು ಈಗಾಗಲೇ ಒಂದ್ ಬಾರಿ ಕೇಂದ್ರ ಸಚಿವರಾಗಿದ್ದಂತ ಹಿನ್ನೆಲೆಯಲ್ಲಿ ಈ ಬಾರಿ ಕಾರಜೋಳ ಅವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡ್ಬೋದಾ ಅನ್ನುವಂತ ಲೆಕ್ಕಾಚಾರಗಳು ಬರ್ತಿದಾವೆ. ಇನ್ನು ಕರ್ನಾಟಕದಲ್ಲಿ ಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇರುವಂತದ್ದು. 4-5 ಜನ ಸ್ಪರ್ಧಿಗಳಿರುವಂತದ್ದು. ಜಗದೀಶ್ ಶೆಟ್ಟರ್ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, BY ರಾಘವೇಂದ್ರ ಅವರಿದ್ದಾರೆ. ಹೀಗಾಗಿ ಇದರಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ಕುತೂಹಲಗಳಿದಾವೆ. ಹೈಕಮಾಂಡ್ ಯಾವ ಕಾಸ್ಟ್ ಕ್ಯಾಲ್ಕುಲೇಷನ್ ಮೇಲೆ ಏನು ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುತ್ತೆ ಅನ್ನುವಂಥದ್ದು ಒಂದು. ಇದ್ರ ಜೊತೆಗೆ NDA ಸರ್ಕಾರ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಅನಿವಾರ್ಯದಿಂದ ಒಂದಿಷ್ಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣಕ್ಕಿಂತ 2 ಅಥವಾ 3 ಸಚಿವ ಸ್ಥಾನಗಳನ್ನು ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಅರವಿಂದ್.